ದಯವಿಟ್ಟು ಫಾಲೋ ಮಾಡಿ. ದೇಶದಲ್ಲಿ ಈಗ ಆಲ್ರೆಡಿ 18 ವರ್ಷ ಮೇಲ್ಪಟ್ಟಂತವರಿಗೆ ಕೊರೋನಾ ಲಸಿಕೆ ಅಂತೂ ಬಂದಿದೆ. ಒಂದು ಕೋವ್ಯಾಕ್ಸಿನ್, ಕೋವಿಶೀಲ್ಡ್, ಸ್ಪುಟ್ನಿಕ್ ವಿ ಇದಕ್ಕ ಪರ್ಮಿಷನ್ಸ್ ಕೂಡ ಸಿಕ್ಕಿರುವಂತದ್ದು. ಆದ್ರೆ ಮಕ್ಕಳಿಗೆ ಅಂತ ಇನ್ನು ಯಾವುದು ಕೂಡ ಬಂದಿಲ್ಲ. ಯಾಕೆಂದ್ರೆ ಎಲ್ಲವೂ ಕೂಡ ಕ್ಲಿನಿಕಲ್ ಟ್ರಯಲ್ ನಲ್ಲೇ ಇರುವಂತದ್ದು. ಅದಕ್ಕೆ ಇನ್ನೊಂದು ಆಡ್ ಆಗುವಂತ ಸಾಧ್ಯತೆ ಇದೆ. ಕೊರೋನಾ ಲಸಿಕೆ ಈಗಾಗಲೇ ಮಕ್ಕಳ ಮೇಲೆ ನಡೆದಿದೆ ಲಸಿಕೆಯ ಪ್ರಯೋಗ. ಬೆಳಗಾವಿಯ ಜೀವನ ರೇಖಾ ಆಸ್ಪತ್ರೆಯಲ್ಲಿ ಪ್ರಯೋಗ ಮಾಡಲಾಗಿರುವಂತದ್ದು. ಝಡೈಸ್ ಕ್ಯಾಡಿಲಾ ಕಂಪನಿಯ ZY-CoV-D ಈ ಒಂದು ಲಸಿಕೆ ಆಲ್ರೆಡಿ ಕ್ಲಿನಿಕಲ್ ಟ್ರಯಲ್ ಆಗ್ತಾ ಇದೆ. ಭಾರತೀಯ ಮೂಲದ ಝಡೈಸ್ ಕ್ಯಾಡಿಲಾ ಕಂಪನಿ ಲಸಿಕೆ ಮಕ್ಕಳ ಮೇಲೆ ಒಟ್ಟು 3 ಡೋಸ್ ಅನ್ನ ಪ್ರಯೋಗವನ್ನ ಮಾಡಿಯಾಗಿದೆ. 12ರಿಂದ 18 ವರ್ಷದವರ ಮೇಲೆ ಲಸಿಕೆಯನ್ನ ಪ್ರಯೋಗ ಮಾಡಲಾಗಿರುವಂತದ್ದು. 20ಕ್ಕೂ ಹೆಚ್ಚು ಮಕ್ಕಳಿಗೆ 3 ಡೋಸ್ ಲಸಿಕೆಯನ್ನ ಹಾಕಿದ್ದಾರೆ ವೈದ್ಯರು. 10 ಬಾಲಕಿಯರು 10 ಬಾಲಕರ ಮೇಲೆ ಲಸಿಕೆಯನ್ನ ಪ್ರಯೋಗ ಮಾಡಲಾಗಿದೆ. ಯಾವುದೇ ಮಕ್ಕಳಲ್ಲಿ ಕಂಡು ಬಂದಿಲ್ಲ ಇದುವರೆಗೂ ಅಡ್ಡ ಪರಿಣಾಮ. ಇದೇ ಆಸ್ಪತ್ರೆಯಲ್ಲಿ ನಡೆದಿತ್ತು ಯಶಸ್ವಿ ಕೋವ್ಯಾಕ್ಸಿನ್ ಲಸಿಕೆಯ ಟೆಸ್ಟ್ ಕೂಡ, ಅಂದ್ರೆ ಕ್ಲಿನಿಕಲ್ ಟ್ರಯಲ್. ಇದು ಕೋವ್ಯಾಕ್ಸಿನ್ ಇಲ್ಲೂ ಕೂಡ ನಡೆದಿತ್ತು. ಈಗ ಝಡೈಸ್ ಕಂಪನಿಯ ಲಸಿಕೆಯ ಟ್ರಯಲ್ ಕೂಡ ಆಗಿದೆ. ಸೈಡ್ ಎಫೆಕ್ಟ್ಸ್ ಆಫ್ಟರ್ 3 ಡೋಸ್ ಇದು 3 ಡೋಸ್ ಅಂದ್ರೆ ಇಂಟ್ರಾಡರ್ಮಲ್ ಮಸಲ್ಸ್ ಒಳಗೆ ಕೊಡ್ತಾರೆ. ಬಟ್ ಝೈಡಸ್ ಕ್ಯಾಡಿಲಾ ವ್ಯಾಕ್ಸಿನ್ ZY-CoV-D ಇಂಟ್ರಾಡರ್ಮಲ್ ಇನ್ ದ ಡರ್ಮಿಸ್ದಾಗ ಕೊಡ್ತಾರೆ. ಈ 3 ಡೋಸ್ 0, 28, 56 3 ಡೋಸ್ ಕಂಪ್ಲೀಟ್ ಆಗಿದ್ದಾವೆ ಚಿಲ್ಡ್ರನ್ಸ್ ಒಳಗೆ. ಮತ್ತು ಈ ಡೋಸ್ ಕೊಟ್ಟ ಮೇಲೆ ಯಾವ ಚಿಲ್ಡ್ರನ್ಸ್ಗೆ ಯಾವ ಮಕ್ಕಳಿಗೆ ಸೈಡ್ ಎಫೆಕ್ಟ್ಸ್ ಆಗಿಲ್ಲ. ಅವ್ರಿಗೆ ಈಗ ರೆಗ್ಯುಲರ್ ಫಾಲೋಅಪ್ ಟೆಲಿಫೋನಿಕ್ಲಿ ಆ್ಯಂಡ್ ಫಿಸಿಕಲ್ ಫಾಲೋಅಪ್ ಅವ್ರು ತಮ್ಮ ಪೇರೆಂಟ್ಸ್ ಜೊತೆ ಬಂದು ಸೆಂಟರ್ಗೆ ವಿಸಿಟ್ ಮಾಡತ್ತಾರೆ. ಎಲ್ಲ ಆಟ್ ಜೀವನ್ ರೇಖಾ ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ದಾಗ ಇದೆಲ್ಲ ನಡೆದಿದ್ದೈತಿ. ಯೂಶ್ವಲಿ ಎನಿ ಟ್ರಯಲ್ ಯಾವ ಟ್ರಯಲ್ ಸ್ಟಾರ್ಟ್ ಆಯ್ತಂದ್ರೆ 12 ಮಂತ್ಸ್ ಮಿನಿಮಮ್ ನಡೀತೈತಿ. ಬಟ್ ಈ ಡಿಸಿಷನ್ ಗವರ್ಮೆಂಟ್ ಪ್ಲಸ್ ಕಂಪನಿ ಮೇಲೆ ಇರ್ತೈತಿ. ಆನ್ ಎಮರ್ಜೆನ್ಸಿ ಬೇಸಿಸ್ ಅವ್ರ ಎಮರ್ಜೆನ್ಸಿ ಅಥರೈಸೇಷನ್ ತಗೋಬಹುದು, ರಿಸಲ್ಟ್ಸ್ ಇಮಿಡಿಯೇಟ್ ಚೆಕ್ ಮಾಡಿದಂಗೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ, ದೇಶದ ಎಲ್ಲರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ.